ಕನ್ನಡತನ ಇರಬೇಕು ಅಂತ ಒಂದು ಗಟ್ಟಿ ದನಿಯಲ್ಲಿ ಕೂಗು ಕೊಟ್ರು. ನಾಮಫಲಕದಲ್ಲಿ 65% ಇರಬೇಕು ಅಂತ ಹೇಳಿ ತಪ್ಪ ಸ್ವಾಮಿ. ಕರ್ನಾಟಕದಲ್ಲಿ ಕನ್ನಡ ಇಲ್ದಿರ ಇನ್ಯಾವ ಬೇರೆ ಭಾಷೆ ಇರ್ಬೇಕೇನ್ರಿ? ಈ ಅಯೋಗ್ಯ ನಮ್ಮ ನಾಯಕರ ಮೇಲೆ, ಕರವೇ ಪಡೆ ಮೇಲೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕೋನೆ. ಇವತ್ತ್ಯಾಕೆ ಇಲ್ಲಿ ಔತ್ಕೊಂಡು ಕೂತ್ಕೊಂಡಿದ್ದಾನೆ? ಮುಂದೆಗಡೆ ಕನ್ನಡ ಹಾಕಿದ್ರೆ ಸಾಲದು, ಮುಂದೆ ಮಾತ್ರ ಕನ್ನಡ ಒಳಗಡೆ ಇರುವಂತ ಎಲ್ಲ ಶಾಪ್ಗಳಲ್ಲಿ ಕನ್ನಡ ಇದೆಯೇನ್ರಿ? ಏನು ಕನ್ನಡಿಗರಿಗೆ ಯಾಮಾರ್ಸೋ ಕೆಲಸ ಮಾಡ್ತಾ ಇದ್ಯಾ? ಬಾರೋ ಅಯೋಗ್ಯ, ಮಹಿಳಾ ಘಟಕ ಬಂದಿದೀವಿ, ಅವತ್ತು ಎಚ್ಚರಿಕೆ ಕೊಟ್ಟಂಗೆ ಇಷ್ಟು ಸೆಕ್ಯೂರಿಟಿ, ಇಷ್ಟೆಲ್ಲ ಬೌನ್ಸರ್ ಇಟ್ಕೊಂಡಿದ್ಯಲ್ಲ, ಬಂದಿದೀವಿ ಬಾರೋ. ನೀನ್ ತಾಕತ್ತಿದ್ರೆ, ನಿಜವಾಗಿಯೂ ನೀನು ಒಳ್ಳೆ ತಂಡದಲ್ಲಿ ಇದ್ದಿದ್ರೆ ಬಾರೋ, ನಿನ್ ತಾಕತ್ನ ಇಲ್ಲಿ ತೋರ್ಸು. ಮಹಿಳೆಯರ ಮುಂದೆ ಬೌನ್ಸರ್ನ ಇಟ್ಕೊಂಡಿದ್ಯಾ, ಬೀಗ ಜಡಾಯಿಸ್ಕೊಂಡಿದ್ಯಾ, ಬಿಟ್ ನೋಡು. ನಿನ್ನ ಮಾಲು ಇರುತ್ತ ಅಂತ ನೋಡ್ಬೇಕು. ಈ ಜಾಗದಲ್ಲಿ ಮಾಲ್ ಇತ್ತ ಅಂತ ಅನ್ಸ್ಬೇಕು ಮಗನ ನಿನ್ಗೆ. ಆತರ ಮಾಡ್ತೀವಿ ಬಾರೋ. ಒಬ್ಳೇ ಇದ್ರು ಪರಲ್ಲ, ಇವತ್ತು ಇಲ್ಲೇ ನನ್ ಪ್ರಾಣ ಹೋಗ್ಲಿ, ಕನ್ನಡ ನಾಡಿಗೋಸ್ಕರ ಇವತ್ತು ನನ್ನ ಪ್ರಾಣ ಇಲ್ಲೇ ಹೋಗ್ಲಿ, ನನ್ನ ರಕ್ತ ಹರಿಲಿ, ಆದ್ರೆ ಬಿಟ್ಕೊಡೋ ಮಾತಿಲ್ಲ, ಎದುರ್ಕೊಳ್ಳೋ ಮಾತಿಲ್ಲ. ಕರವೇಲಿ ನಮ್ಮ ನಾಯಕರು ಸಿಮ್ಮಿಣಿಗಳಾಗಿ ಸಾಕಿರೋದು, ನಮ್ನ ಮಹಿಳಾ ಪಡೆ ನಮ್ ಸಿಮ್ಮಿಣಿಗಳಾಗಿ ಸಾಕಿದ್ದಾರೆ. ಬಾರಲೇ ಬಾರೋ, ಬೇಕೇ ಬೇಕು. ಕನ್ನಡತನ ಇರಬೇಕು ಅಂತ ಒಂದು ಗಟ್ಟಿ ದನಿಯಲ್ಲಿ ಕೂಗು ಕೊಟ್ರು. ನಾಮಫಲಕದಲ್ಲಿ 65% ಇರಬೇಕು ಅಂತ ಹೇಳಿ ತಪ್ಪ ಸ್ವಾಮಿ. ಕರ್ನಾಟಕದಲ್ಲಿ ಕನ್ನಡ ಇಲ್ದಿರ ಇನ್ಯಾವ ಬೇರೆ ಭಾಷೆ ಇರ್ಬೇಕೇನ್ರಿ? ಈ ಅಯೋಗ್ಯ ನಮ್ಮ ನಾಯಕರ ಮೇಲೆ, ಕರವೇ ಪಡೆ ಮೇಲೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕೋನೆ. ಇವತ್ತ್ಯಾಕೆ ಇಲ್ಲಿ ಔತ್ಕೊಂಡು ಕೂತ್ಕೊಂಡಿದ್ದಾನೆ? ಮುಂದೆಗಡೆ ಕನ್ನಡ ಹಾಕಿದ್ರೆ ಸಾಲದು, ಮುಂದೆ ಮಾತ್ರ ಕನ್ನಡ ಒಳಗಡೆ ಇರುವಂತ ಎಲ್ಲ ಶಾಪ್ಗಳಲ್ಲಿ ಕನ್ನಡ ಇದೆಯೇನ್ರಿ? ಏನು ಕನ್ನಡಿಗರಿಗೆ ಯಾಮಾರ್ಸೋ ಕೆಲಸ ಮಾಡ್ತಾ ಇದ್ಯಾ? ಬಾರೋ ಅಯೋಗ್ಯ, ಮಹಿಳಾ ಘಟಕ ಬಂದಿದೀವಿ, ಅವತ್ತು ಎಚ್ಚರಿಕೆ ಕೊಟ್ಟಂಗೆ ಇಷ್ಟು ಸೆಕ್ಯೂರಿಟಿ, ಇಷ್ಟೆಲ್ಲ ಬೌನ್ಸರ್ ಇಟ್ಕೊಂಡಿದ್ಯಲ್ಲ, ಬಂದಿದೀವಿ ಬಾರೋ. ನೀನ್ ತಾಕತ್ತಿದ್ರೆ, ನಿಜವಾಗಿಯೂ ನೀನು ಒಳ್ಳೆ ತಂಡದಲ್ಲಿ ಇದ್ದಿದ್ರೆ ಬಾರೋ, ನಿನ್ ತಾಕತ್ನ ಇಲ್ಲಿ ತೋರ್ಸು. ಮಹಿಳೆಯರ ಮುಂದೆ ಬೌನ್ಸರ್ನ ಇಟ್ಕೊಂಡಿದ್ಯಾ, ಬೀಗ ಜಡಾಯಿಸ್ಕೊಂಡಿದ್ಯಾ, ಬಿಟ್ ನೋಡು. ನಿನ್ನ ಮಾಲು ಇರುತ್ತ ಅಂತ ನೋಡ್ಬೇಕು. ಈ ಜಾಗದಲ್ಲಿ ಮಾಲ್ ಇತ್ತ ಅಂತ ಅನ್ಸ್ಬೇಕು ಮಗನ ನಿನ್ಗೆ. ಆತರ ಮಾಡ್ತೀವಿ ಬಾರೋ. ಒಬ್ಳೇ ಇದ್ರು ಪರಲ್ಲ, ಇವತ್ತು ಇಲ್ಲೇ ನನ್ ಪ್ರಾಣ ಹೋಗ್ಲಿ, ಕನ್ನಡ ನಾಡಿಗೋಸ್ಕರ ಇವತ್ತು ನನ್ನ ಪ್ರಾಣ ಇಲ್ಲೇ ಹೋಗ್ಲಿ, ನನ್ನ ರಕ್ತ ಹರಿಲಿ, ಆದ್ರೆ ಬಿಟ್ಕೊಡೋ ಮಾತಿಲ್ಲ, ಎದುರ್ಕೊಳ್ಳೋ ಮಾತಿಲ್ಲ. ಕರವೇಲಿ ನಮ್ಮ ನಾಯಕರು ಸಿಮ್ಮಿಣಿಗಳಾಗಿ ಸಾಕಿರೋದು, ನಮ್ನ ಮಹಿಳಾ ಪಡೆ ನಮ್ ಸಿಮ್ಮಿಣಿಗಳಾಗಿ ಸಾಕಿದ್ದಾರೆ. ಬಾರಲೇ ಬಾರೋ, ಬೇಕೇ ಬೇಕು. ಕನ್ನಡತನ ಇರಬೇಕು ಅಂತ ಒಂದು ಗಟ್ಟಿ ದನಿಯಲ್ಲಿ ಕೂಗು ಕೊಟ್ರು. ನಾಮಫಲಕದಲ್ಲಿ 65% ಇರಬೇಕು ಅಂತ ಹೇಳಿ ತಪ್ಪ ಸ್ವಾಮಿ. ಕರ್ನಾಟಕದಲ್ಲಿ ಕನ್ನಡ ಇಲ್ದಿರ ಇನ್ಯಾವ ಬೇರೆ ಭಾಷೆ ಇರ್ಬೇಕೇನ್ರಿ? ಈ ಅಯೋಗ್ಯ ನಮ್ಮ ನಾಯಕರ ಮೇಲೆ, ಕರವೇ ಪಡೆ ಮೇಲೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕೋನೆ. ಇವತ್ತ್ಯಾಕೆ ಇಲ್ಲಿ ಔತ್ಕೊಂಡು ಕೂತ್ಕೊಂಡಿದ್ದಾನೆ? ಮುಂದೆಗಡೆ ಕನ್ನಡ ಹಾಕಿದ್ರೆ ಸಾಲದು, ಮುಂದೆ ಮಾತ್ರ ಕನ್ನಡ ಒಳಗಡೆ ಇರುವಂತ ಎಲ್ಲ ಶಾಪ್ಗಳಲ್ಲಿ ಕನ್ನಡ ಇದೆಯೇನ್ರಿ? ಏನು ಕನ್ನಡಿಗರಿಗೆ ಯಾಮಾರ್ಸೋ ಕೆಲಸ ಮಾಡ್ತಾ ಇದ್ಯಾ? ಬಾರೋ ಅಯೋಗ್ಯ, ಮಹಿಳಾ ಘಟಕ ಬಂದಿದೀವಿ, ಅವತ್ತು ಎಚ್ಚರಿಕೆ ಕೊಟ್ಟಂಗೆ ಇಷ್ಟು ಸೆಕ್ಯೂರಿಟಿ, ಇಷ್ಟೆಲ್ಲ ಬೌನ್ಸರ್ ಇಟ್ಕೊಂಡಿದ್ಯಲ್ಲ, ಬಂದಿದೀವಿ ಬಾರೋ. ನೀನ್ ತಾಕತ್ತಿದ್ರೆ, ನಿಜವಾಗಿಯೂ ನೀನು ಒಳ್ಳೆ ತಂಡದಲ್ಲಿ ಇದ್ದಿದ್ರೆ ಬಾರೋ, ನಿನ್ ತಾಕತ್ನ ಇಲ್ಲಿ ತೋರ್ಸು. ಮಹಿಳೆಯರ ಮುಂದೆ ಬೌನ್ಸರ್ನ ಇಟ್ಕೊಂಡಿದ್ಯಾ, ಬೀಗ ಜಡಾಯಿಸ್ಕೊಂಡಿದ್ಯಾ, ಬಿಟ್ ನೋಡು. ನಿನ್ನ ಮಾಲು ಇರುತ್ತ ಅಂತ ನೋಡ್ಬೇಕು. ಈ ಜಾಗದಲ್ಲಿ ಮಾಲ್ ಇತ್ತ ಅಂತ ಅನ್ಸ್ಬೇಕು ಮಗನ ನಿನ್ಗೆ. ಆತರ ಮಾಡ್ತೀವಿ ಬಾರೋ. ಒಬ್ಳೇ ಇದ್ರು ಪರಲ್ಲ, ಇವತ್ತು ಇಲ್ಲೇ ನನ್ ಪ್ರಾಣ ಹೋಗ್ಲಿ, ಕನ್ನಡ ನಾಡಿಗೋಸ್ಕರ ಇವತ್ತು ನನ್ನ ಪ್ರಾಣ ಇಲ್ಲೇ ಹೋಗ್ಲಿ, ನನ್ನ ರಕ್ತ ಹರಿಲಿ, ಆದ್ರೆ ಬಿಟ್ಕೊಡೋ ಮಾತಿಲ್ಲ, ಎದುರ್ಕೊಳ್ಳೋ ಮಾತಿಲ್ಲ. ಕರವೇಲಿ ನಮ್ಮ ನಾಯಕರು ಸಿಮ್ಮಿಣಿಗಳಾಗಿ ಸಾಕಿರೋದು, ನಮ್ನ ಮಹಿಳಾ ಪಡೆ ನಮ್ ಸಿಮ್ಮಿಣಿಗಳಾಗಿ ಸಾಕಿದ್ದಾರೆ. ಬಾರಲೇ ಬಾರೋ, ಬೇಕೇ ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.